ಸರ್ಕಾರ ವರ್ಸಸ್ ಸ್ಯಾಂಡಲ್ವುಡ್ ಫೈಟ್ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಚಿತ್ರರಂಗದ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ನಟ್ಟು ಬೋಲ್ಟು ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಟೀಕೆ ಮಾಡಲಿ ಅಂತಾನೆ ನಾನು ಹೇಳಿರೋದು, ನಾನು ಎಷ್ಟು ಸಹಾಯ ಮಾಡಿದ್ದೇನೆ ಅವರಿಗೂ ಗೊತ್ತಿದೆ. ಚಿತ್ರೋತ್ಸವ ಫಿಲ್ಮ್ ಫೆಸ್ಟಿವಲ್ ಅನ್ನ ಮಾಡ್ತಾ ಇರೋದು ಅವರು ಬೆಳೆಯೋದಕ್ಕೆ ಅಂತಾನೆ. ಅವರೇ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು, ನಾವು ಮಾಡೋದಕ್ಕಾಗತ್ತಾ? ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಅವರದ್ದು ತಪ್ಪಿದ್ರೆ ಅವರು ಸರಿ ಮಾಡ್ಕೊಳ್ಳಿ ಅಂತ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಈ ನಟ್ಟು ಬೋಲ್ಟು ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಸಹಾಯ ಮಾಡಿದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಂಗೆ ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವ್ರ ನಾಗಭರಣಂದು ಮಾಡಿಲ್ದೇ ಇರ್ಬೋದು, ನಮ್ಮ ಯಾರ ಇಲಾಖೆ ತಪ್ಪಿದೆಯೋ ಇಲ್ಲ ವಯಸ್ಸನ್ನು ತಪ್ಪಿದೆಯೋ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನಂಗೇನು ಟೀಕೆ ಮಾಡೋದು ನಂಗೇನು ಬೇಜಾರೇನಿಲ್ಲ. ಇಲ್ಲ ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್, ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ಮ ಕೈಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು ಅವ್ರಿಗೆ. ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಸಹಾಯ ಮಾಡಿದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಂಗೆ ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವ್ರು ಸರ್ಕಾರ ವರ್ಸಸ್ ಸ್ಯಾಂಡಲ್ವುಡ್ ಫೈಟ್ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಚಿತ್ರರಂಗದ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ನಟ್ಟು ಬೋಲ್ಟು ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಟೀಕೆ ಮಾಡಲಿ ಅಂತಾನೆ ನಾನು ಹೇಳಿರೋದು, ನಾನು ಎಷ್ಟು ಸಹಾಯ ಮಾಡಿದ್ದೇನೆ ಅವರಿಗೂ ಗೊತ್ತಿದೆ. ಚಿತ್ರೋತ್ಸವ ಫಿಲ್ಮ್ ಫೆಸ್ಟಿವಲ್ ಅನ್ನ ಮಾಡ್ತಾ ಇರೋದು ಅವರು ಬೆಳೆಯೋದಕ್ಕೆ ಅಂತಾನೆ. ಅವರೇ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು, ನಾವು ಮಾಡೋದಕ್ಕಾಗತ್ತಾ? ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಅವರದ್ದು ತಪ್ಪಿದ್ರೆ ಅವರು ಸರಿ ಮಾಡ್ಕೊಳ್ಳಿ ಅಂತ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಈ ನಟ್ಟು ಬೋಲ್ಟು ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಸಹಾಯ ಮಾಡಿದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಂಗೆ ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವ್ರ ನಾಗಭರಣಂದು ಮಾಡಿಲ್ದೇ ಇರ್ಬೋದು, ನಮ್ಮ ಯಾರ ಇಲಾಖೆ ತಪ್ಪಿದೆಯೋ ಇಲ್ಲ ವಯಸ್ಸನ್ನು ತಪ್ಪಿದೆಯೋ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನಂಗೇನು ಟೀಕೆ ಮಾಡೋದು ನಂಗೇನು ಬೇಜಾರೇನಿಲ್ಲ. ಇಲ್ಲ ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್, ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ಮ ಕೈಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು ಅವ್ರಿಗೆ. ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಸಹಾಯ ಮಾಡಿದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಂಗೆ ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ, ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವ್ರು ಸರ್ಕಾರ ವರ್ಸಸ್ ಸ್ಯಾಂಡಲ್ವುಡ್ ಫೈಟ್ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಚಿತ್ರರಂಗದ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ನಟ್ಟು ಬೋಲ್ಟು ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್.
ಟೀಕೆ ಮಾಡ್ಲಿ ಅಂತಾನೆ ನಾನು ಹೇಳಿರೋದು. ನಾನು ಎಷ್ಟು ಸಹಾಯ ಮಾಡಿದ್ದೇನೆ ಅವರಿಗೂ ಗೊತ್ತಿದೆ. ಚಿತ್ರೋತ್ಸವ ಫಿಲ್ಮ್ ಫೆಸ್ಟಿವಲ್ ಅನ್ನ ಮಾಡ್ತಾ ಇರೋದು ಅವರು ಬೆಳೆಯೋದಕ್ಕೆ ಅಂತಾನೆ. ಅವರೇ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು. ನಾವು ಮಾಡೋದಕ್ಕಾಗತ್ತಾ? ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಅವರದ್ದು ತಪ್ಪಿದ್ರೆ ಅವರು ಸರಿ ಮಾಡ್ಕೊಳ್ಳಿ ಅಂತ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಈ ನಟ್ಟು ಬೋಲ್ಟು ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವರು ನಾಗಭರಣಂದು ಮಾಡಿಲ್ದೇ ಇರ್ಬೋದು, ನಮ್ಮ ಯಾರ ಇಲಾಖೆ ತಪ್ಪಿದೆಯೋ ಇಲ್ಲ ವಯಸ್ಸನ್ನು ತಪ್ಪಿದೆಯೋ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನಂಗೇನು ಟೀಕೆ ಮಾಡೋದು ನಂಗೇನು ಬೇಜಾರೇನಿಲ್ಲ. ಇಲ್ಲ, ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್, ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ಮ ಕೈಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು ಅವ್ರಿಗೆ. ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವರು ಸರ್ಕಾರ ವರ್ಸಸ್ ಸ್ಯಾಂಡಲ್ವುಡ್ ಫೈಟ್ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಚಿತ್ರರಂಗದ ಕೆಲವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಈ ಮಧ್ಯೆ ನಟ್ಟು ಬೋಲ್ಟು ಹೇಳಿಕೆಗೆ ಮತ್ತೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಟೀಕೆ ಮಾಡ್ಲಿ ಅಂತಾನೆ ನಾನು ಹೇಳಿರೋದು. ನಾನು ಎಷ್ಟು ಸಹಾಯ ಮಾಡಿದ್ದೇನೆ ಅವರಿಗೂ ಗೊತ್ತಿದೆ. ಚಿತ್ರೋತ್ಸವ ಫಿಲ್ಮ್ ಫೆಸ್ಟಿವಲ್ ಅನ್ನ ಮಾಡ್ತಾ ಇರೋದು ಅವರು ಬೆಳೆಯೋದಕ್ಕೆ ಅಂತಾನೆ. ಅವರೇ ಇದ್ರ ಬಗ್ಗೆ ಪ್ರಚಾರ ಮಾಡಬೇಕು. ನಾವು ಮಾಡೋದಕ್ಕಾಗತ್ತಾ? ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಳ್ಳೋಣ, ಅವರದ್ದು ತಪ್ಪಿದ್ರೆ ಅವರು ಸರಿ ಮಾಡ್ಕೊಳ್ಳಿ ಅಂತ ವಿಧಾನಸೌಧದಲ್ಲಿ ಡಿಕೆ ಶಿವಕುಮಾರ್ ಈ ನಟ್ಟು ಬೋಲ್ಟು ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ದಾರೆ. ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವರು ನಾಗಭರಣಂದು ಮಾಡಿಲ್ದೇ ಇರ್ಬೋದು, ನಮ್ಮ ಯಾರ ಇಲಾಖೆ ತಪ್ಪಿದೆಯೋ ಇಲ್ಲ ವಯಸ್ಸನ್ನು ತಪ್ಪಿದೆಯೋ, ಬಟ್ ಕಾರ್ಯಕ್ರಮ ಅವ್ರದ್ದು, ಅವ್ರ ಕಾರ್ಯಕ್ರಮ. ನಾನು ಗೊತ್ತು, ನನಗೆ ಟೀಕೆ ಮಾಡ್ತಾರೆ. ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡಬೇಕಲ್ಲ. ನಂಗೇನು ಟೀಕೆ ಮಾಡೋದು ನಂಗೇನು ಬೇಜಾರೇನಿಲ್ಲ. ಇಲ್ಲ, ನಾವು ತಪ್ಪು ಮಾಡಿದ್ರೆ ನಾವು ಕರೆಕ್ಟ್ ಮಾಡ್ಕೊಂಡ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಕರೆಕ್ಟ್, ಅವ್ರದ್ದು ಇದು. ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ಮ ಕೈಲಿ ಶಕ್ತಿ ಇದೆ. ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನೂ ಬೇಕು, ಜನ ಬೇಕು ಅವ್ರಿಗೆ. ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಅವ್ರಿಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ರಾಜ್ಯದ ಕಾಸು, ನೆಲ ಜಲ ನಿಮ್ಮ ಭಾಷೆ. ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವ, ಅವರ ಚಿತ್ರ ಬೆಳೀಲಿ ಅಂತ, ಅವ್ರ ಚಿತ್ರ ಬೆಳೀಲಿ ಅಂತ. ಅದಕ್ಕೆ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರನ ಅವ್ರು ಮಾಡ್ಕೊಳ್ಳಿ. ನಾವು ಬೆಳಗ್ಗೆ ಸಾಯಂಕಾಲ ನಾವು ಪ್ರಚಾರ ಮಾಡಕ್ಕಾಗ್ತದ? ಹೇಳಿ ಇರ್ಲಿ ಪಾಪ, ಅವರು